ಈರುಳ್ಳಿ ಸೊಪ್ಪುಗಳು 4-5 ಥರ ಸೊಪ್ಪು ಹಾಕಿದ್ದೀವಿ, ಅವರೆಕಾಳು ಹಾಕಿದ್ದೀವಿ. ಫ್ರೆಂಡ್ಸ್ ನೋಡಿ, ಇವತ್ತೇನು ರೊಟ್ಟಿ ಮಾಡಿದ್ವಿ ನಮ್ಮ ಮನೇಲಿ, ಅದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆಲ್ಲ ತಿನ್ನಲ್ಲ ಸೊಪ್ಪು, ಪಲ್ಯ ತಿನ್ನಿರಿ ಅಂದರೆ ಈ ಥರ ಮಾಡಿಕೊಟ್ರೆ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡು ತಿಂತಾರೆ ಮಕ್ಕಳು. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಅವರೆಕಾಳು ರೊಟ್ಟಿ ಮಾಡ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕ್ಬಿಟ್ಟು ಏನೇನು ಸೊಪ್ಪೆಲ್ಲ ಹಾಕಿ ಮಾಡ್ತಾರೆ? ಏನೇನು ಹಾಕ್ತೀವಿ ಅಂದರೆ ಅವರೆಕಾಳು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ತೆಂಗಿನಕಾಯಿ, ಪುದೀನ, ಸಾಂಬಾರ್ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಇವೆಲ್ಲ ಹಾಕಿ ಅಕ್ಕಿ ಹಸಿಟ್ಟು, ಉಪ್ಪು ಇವೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ರೊಟ್ಟಿ ಮಾಡ್ತಿದ್ದೀವಿ. ಈಗ ಮಿಕ್ಸ್ ಮಾಡ್ತಿದ್ದೀವಿ ನೋಡಿ. ಈಗ ಅಕ್ಕಿ ಹಿಟ್ಟು ಹಾಕ್ಕೊಂತಿದ್ದೀನಿ 1 ಬಟ್ಲು. ಅದಕ್ಕೆ ಈರುಳ್ಳಿ ಹಾಕ್ಕೊಂತ ಇದ್ದೀನಿ. ಅವರೆಕಾಳು, ಇದು ಅವರೆಕಾಳೇನು ಬೇಯಿಸ್ಕೊಂಡಿದ್ದೀರಾ? ಬೇಯಿಸಿಟ್ಟಿದ್ದೀನಿ. ಚಿಲುಕ್ಸ್ಬಿಟ್ಟು ಮಾಡ್ಬೋದು, ಮತ್ತು ಸಣ್ಣ ಎಳೆವಿರ್ತಾವಲ್ಲ ಅವು ಹಂಗೇನು ಬೇಯಿಸ್ಬಿಟ್ಟು ಹಾಕ್ಬೋದು. ಈ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಈಗ ಮೆಂತ್ಯ ಸೊಪ್ಪು, ಈಗ ಸಬ್ಸಿಗೆ ಸೊಪ್ಪು, ಪುದೀನ, ಈಗ ಪಾಲಕ್ ಸೊಪ್ಪು, ಇದು ಸಾಂಬಾರ್ ಸೊಪ್ಪು, ಇವೆಲ್ಲ ಹಾಕ್ಕೊಂಡು ರುಚಿಗಷ್ಟು ಮಿಕ್ಸ್ ಮಾಡ್ಬೇಕು ಫ್ರೆಂಡ್ಸ್. ಹಿಂಗೆ ಇದಕ್ಕೆ ನೀರೇನೋ ಹಾಕಬಾರ್ದಾ? ಫಸ್ಟು ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು, ಡ್ರೈ ಮಿಕ್ಸ್. ಆಮೇಲೆ ನೀರು ಹಾಕೋಬೇಕು. ಒಂದು ಸತಿ ನೀರು ಹಾಕೊಂಬಿಟ್ರೆ ಅದು ನೀರಿನ ಅಂಶ ಇರುತ್ತಲ್ಲ ಸೊಪ್ಪಲ್ಲಿ, ಅದು ನೀರು ಆಗ್ಬಿಡುತ್ತೆ. ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು. ಮಸಾಲೆ ರೊಟ್ಟಿ ನೋಡಿ. ಈಗ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರ್ಣ ಆಗೋಕ್ಕೆ ಒಳ್ಳೇದು, ಇದು ಆರೋಗ್ಯಕ್ಕೂ ಒಳ್ಳೆಯದು. ಈಗ ಜೀರಿಗೆ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡ್ತೀವಿ. ಈಗೆಲ್ಲ ಕಲಿಸ್ಕೊಂಡಿದ್ದೀನಿ. ಫಸ್ಟ್ ಹಿಂಗೆಲ್ಲ ಒಣದೇ ಕಲಿಸ್ಬೇಕು, ಸೊಪ್ಪೆಲ್ಲ ನೀರಿನ ಅಂಶ ಇರುತ್ತೆ. ಈಗ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗೆಲ್ಲ ಕಲಸಿದ್ದೀನಿ. ಈಗ ಅದಕ್ಕೆ ಕಲಿಸ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಬೇಕು. ಈಗ ನೋಡಿ, ಈಗ ಅದಕ್ಕೆ ಕಲಿಸಿದ್ದೀನಿ. ಹಿಂಗೆ ಅದಕ್ಕೆ ಕಲಿಸಿದ್ರೆ ಚೆನ್ನಾಗಿ ಬರುತ್ತೆ. ತುಂಬ ನೀರು ಹಾಕಿದ್ರೆ ಅದು ಹಾಕ್ಬೇಕಾದ್ರೆ ಹಿಂಗೆ ಮುರಿದೋಗುತ್ತೆ. ಇವಾಗ ತಟ್ಟ ತೋರಿಸ್ತೀರಾ? ಹೆಂಗೆ ತಟ್ಟೋದಂತ ತೋರಿಸ್ತೀನಿ. ಈಗ ರೊಟ್ಟಿ ತಟ್ತಾ ಇದ್ದೀನಿ. ಸ್ವಲ್ಪ ಕವರಿಗೆ ಎಣ್ಣೆ ಹಾಕ್ಕೋಬೇಕು. ಮಾಮೂಲಿ ರೊಟ್ಟಿ ಥರ ಮಾಡೋಕ್ಕಾಗಲ್ಲ, ಇದು ಎಣ್ಣೆ ಹಾಕ್ಕೊಂಡೆ ತಟ್ಟಬೇಕು. ನೋಡಿ, ಉಂಡೆ ಮಾಡಿ ಹಿಂಗೆ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಚ್ಬಿಟ್ಟು ತಟ್ಟಬೇಕು.
ನೋಡಿ ಫ್ರೆಂಡ್ಸ್, ಈ ಥರ ತಟ್ಟಿದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಮಸಾಲೆ ರೊಟ್ಟಿ. ತುಪ್ಪ ಹಾಕೊಂಡು ತಿಂದರೆ. ಈ ಚಳಿಗೆ ಖಾರ ಖಾರ ಬಿಸಿ ಬಿಸಿ ರೊಟ್ಟಿ ಸಖತ್ತಾಗಿ ಅನ್ಸುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಈಗ ನೋಡಿ ರೊಟ್ಟಿ ಹಾಕ್ತಾ ಇದ್ದೀನಿ. ಇನ್ನೂ ಒಂದು ತಟ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು ಹಾಕಿದ್ದೀನಿ ಅವಾಗಲೇ, ಇನ್ನೂ ಒಂದು ತಟ್ತಾ ಇದ್ದೀನಿ. ಈಗ ಹೋಳಿಗೆ ತಟ್ಕೊಂತೀರಲ್ಲ ಅದೇ ಥರ. ಇದೇನ್ ಪಾತ್ರೆ ನಮ್ಮ ಈ ಕಲರ್ ಇದ್ದ? ಇದು ತಾಮ್ರೆ ಪಾತ್ರೆ ಇದು ಫ್ರೆಂಡ್ಸ್. ಇದು ಚೆನ್ನಾಗಿರುತ್ತೆ. ಇದ್ರಲ್ಲಿ ಅಡಿಗೆ ಮಾಡ್ಕೊಂಡು ತಿಂದ್ರೆ ಯಾವ ಕಾಯಿಲೆಗಳು ಬರಲ್ಲ. ಕಾಣ್ತಾ ಇದೆ. ಅದು ತಾಮ್ರ ಪಾತ್ರೆನೆ, ತಾಮ್ರದ ಕಲರೇ ಐತೆ. ಒಳಗ್ ಮಾತ್ರ ಈ ಕಲರ್ ಇದೆ ಅಲ್ವಾ? ಕಡಾಯಿ ಹಾಕಿರ್ತಾರೆ, ಕಲಾಯಿ ಹಾಕಿರ್ತಾರೆ ಒಳಗಡೆ. ಇದೆಲ್ಲ ಅಡಿಗೆ ಮಾಡ್ಕೊಂಡು ತಿಂದ್ರೆ ಯಾವ ರೋಗಗಳು ಬರಲ್ಲ. ಸಿಲ್ವರು, ಕಬ್ಬಿಣ ಅವೆಲ್ಲ ಪ್ರಾಬ್ಲಮ್ ಆಯ್ತವೆ ಆರೋಗ್ಯಕ್ಕೆ. ಹಂಗಾಗಿ ಇವು ಬಳಸ್ತಾ ಇದೀವಿ ನಾವು. ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಬೇಕು ಫ್ರೆಂಡ್ಸ್. ಇದು ಎರಡು ಕಡೆ ಚೆನ್ನಾಗಿ ಎಣ್ಣೆ ಹಾಕೊಂಡು ಸುಟ್ಕೊಳ್ಳಿ, ಬೇಯಿಸ್ಬೇಕು. ರೊಟ್ಟಿ ರೆಡಿ ಇದೆ ನೋಡಿ, ಮಸಾಲೆ ರೊಟ್ಟಿ. ಎಲ್ಲಿ ಕಡಿಮೆ ಮಾಡಿ ಫ್ರೆಂಡ್ಸ್. ಇನ್ನೊಂದು ರೊಟ್ಟಿ ಹಾಕ್ತಾ ಇದಾರೆ ಅಮ್ಮ. ನೋಡಿ, ಈ ರೊಟ್ಟಿ ಮಾಡೋದ್ರಿಂದ, ಮಸಾಲೆ ರೊಟ್ಟಿ ಅಂದರೆ ಚಕ್ಕೆ ಲವಂಗ ಅವೆಲ್ಲ ಏನೂ ಹಾಕಲ್ಲ. ಈರುಳ್ಳಿ, ಸೊಪ್ಪುಗಳು 4-5 ಥರ ಸೊಪ್ಪು ಹಾಕಿದ್ದೀವಿ, ಅವರೆಕಾಳು ಹಾಕಿದ್ದೀವಿ. ಎಲ್ಲ ಆರೋಗ್ಯ ಚೆನ್ನಾಗಿರುತ್ತೆ. ಎಲ್ಲ ಸೊಪ್ಪು ತಿನ್ನೋದ್ರೆ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಹಂಗೆ ಮಾಡಿದ್ರೆ. ಮಕ್ಕಳಿಗೆಲ್ಲ ತಿನ್ನಲ್ಲ ಸೊಪ್ಪು, ಪಲ್ಯ ತಿನ್ನಿರಿ ಅಂದರೆ ಈ ಥರ ಮಾಡಿಕೊಟ್ರೆ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡು ತಿಂತಾರೆ ಮಕ್ಕಳು. ಈ ಥರ ಮಾಡಿಕೊಡಿ, ನೀವು ಟ್ರೈ ಮಾಡಿ. ಫ್ರೆಂಡ್ಸ್ ನೋಡಿ, ಇವತ್ತೇನು ರೊಟ್ಟಿ ಮಾಡಿದ್ವಿ ನಮ್ಮ ಮನೇಲಿ ಅದನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ನಾನು ಬರೀ ತಿಂದು ನೋಡ್ತೀನಿ ಫಸ್ಟು. ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಮತ್ತೆ ಅವರೆಕಾಳೆಲ್ಲ ಬೇಯಿಸಿ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತಾ ಇದೆ, ಅವರೆಕಾಳು ಬೇಯಿಸಿ ಹಾಕಿರೋದು. ಮತ್ತೆ ಚಟ್ನಿ ಏನು ಬೇಕು ಅಂತ ಏನಿಲ್ಲ ಇದು ರೊಟ್ಟಿಗೆ. ಇದು ಬಿಸಿ ಬಿಸಿ ರೊಟ್ಟಿಗೆ ತುಪ್ಪ ಹಾಕೊಂಡು ಹಾಗೆ ತಿನ್ಬೋದು. ಯಾಕಂದ್ರೆ ಸೊಪ್ಪು ಎಲ್ಲ ಇದರಲ್ಲೇ ಹಾಕಿದ್ದೀವಿ, ಈರುಳ್ಳಿ, ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಇದ್ರಲ್ಲಿ ಹಾಕಿರೋದ್ರಿಂದ ಚಟ್ನಿ ಬೇಕು ಅಂತ ಏನಿಲ್ಲ. ನಾನು ಜೊತೆಗೆ ಶೇಂಗಾ ಹಾಕೊಂಡಿದ್ದು, ಶೇಂಗಾ ಚಟ್ನಿ ತೊಗೊಂಡಿದ್ದೀನಿ. ಈ ಶೇಂಗಾ ಚಟ್ನಿ ನಿಮಗೇನಾದರೂ ರೆಸಿಪಿ ಬೇಕು ಅಂತ ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟಲ್ಲಿ ತಿಳಿಸಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇಂಗಾ ಚಟ್ನಿ ರೆಸಿಪಿ ಹೇಳ್ಕೊಡ್ತೇನೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಬಾಯ್ ಬಾಯ್.